ಹಾಯ್ ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ಸಹಚರಿ ಇಲ್ಲದ ಬದುಕು ಕಥೆಯ ಮುಂದುವರಿದ ಭಾಗ. ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಸೊ ಬನ್ನಿ, ಕಥೆಯ ಮುಂದುವರಿದ ಭಾಗನ ನೋಡೋಣ. ಎಪಿಸೋಡ್ 38 ಇಂದಿನ ಸಂಚಿಕೆಯಲ್ಲಿ. ಶ್ರೀ ಶೃಂಗಾರ್ ಹೇಳಿದ್ದು ವಿರಾಟ್ ಅವ್ರಿಗೆ ತುಂಬ ಹುಡುಗಿರು ಬೀಳೋರು. ಅವರ ಚೂಸಿಂಗ್ ತುಂಬ ರಾಯಲ್ ಆಗಿರ್ತಿತ್ತು. ಅವನ ಲೈಫ್ನಲ್ಲಿ ಬರುವ ಹುಡುಗಿಗೆ ಅವನು ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾನೆ ಅಂತ. ಹಾಗಾದರೆ ಇವರು ಎಕ್ಸ್ಪೆಕ್ಟ್ ಮಾಡಿರೋ ಥರ ಹುಡುಗಿ ಸಿಕ್ಕಿಲ್ವಾ ಎಂದು ಯೋಚಿಸಿ, ಈ ಮನುಷ್ಯನ ನೋಡಿದ್ರೆ ಯಾವುದೇ ಪ್ರಾಬ್ಲಮ್ ಇಲ್ಲ ಅನಿಸುತ್ತೆ, ಬಟ್ ಇವ್ರು ಯಾಕೆ ಈಗ ಒಂಟಿಯಾಗಿದ್ದಾರೆ? ಇಲ್ಲ, ಇವರು ತಮ್ಮ ಅಣ್ಣನ ಮಕ್ಕಳಿಗಾಗಿ ತಮ್ಮ ಲೈಫ್ನ ಹೀಗೆ ಸ್ಯಾಕ್ರಿಫೈಸ್ ಮಾಡ್ತಿದ್ದಾರಾ ಎಂದು ಯೋಚಿಸಿ, ಶಾರಿಗೆ ಗೊತ್ತು ಎಂದವಳು ತನ್ನ ಆಲೋಚನೆಗಳಿಂದ ಹೊರಬಂದು, ಏನೋ ಅವರ ಲೈಫ್ ಅವ್ರದ್ದು, ನಾನು ಬಂದ ಕೆಲಸ ಮುಗಿಸಿ ಇಲ್ಲಿಂದ ದೂರ ಹೋಗೋದೇ ಬೆಟರ್. ಇಲ್ಲ, ಬೇಡ್ದಿರೋ ವಿಷಯಗಳಿಗೆ ನಮ್ಮ ಯೋಚನೆಗಳಿಗಾಗಿ ಸಮಯ ಕೊಡಬೇಕಾಗುತ್ತೆ ಎಂದು ಹೊರ ನಡೆದ್ಲು. ಅಂದು ರೋಹನ್ ಹೇಳಿದ ಪರ್ಸ್ನಾಲಿಟಿ ವ್ಯಕ್ತಿ ಯಾರಾದರೂ ವಿರಾಟ್ಗೆ ಆಪೋಸಿಟ್ ಅಥವಾ ಅವನ ಫ್ರೆಂಡ್ ಸರ್ಕಲ್ನಲ್ಲಿ ಇದ್ದಾರಾ ಎಂದು ಎಂಕ್ವೈರಿ ಮಾಡಿದರು. ಬಟ್ ಶ್ರೀಗೆ ಯಾವುದೇ ಕ್ಲೂ ಸಿಗಲಿಲ್ಲ. ಕೊನೆಗೆ ಶ್ರೀ ಹೋಗಿದ್ದೆ ರಿಚರ್ಡ್ ಅನ್ನೋ ವ್ಯಕ್ತಿ ಮನೆಗೆ. ಐಷಾರಾಮಿ ಬಂಗಲೆಯಲ್ಲಿ ರಿಚರ್ಡ್ ಅನ್ನೋ ವ್ಯಕ್ತಿ ಕಾಲ್ ಮೇಲೆ ಕಾಲಾಕಿ ಕೂತು, ಯಾರು ನೀನು, ಯಾಕಿಲ್ಲಿ ಬಂದಿದ್ಯಾ ಎಂದ. ಶ್ರೀ ಸ್ವಲ್ಪ ಸೀರಿಯಸ್ ಆಗಿ ತಾನು ಅವನ ಸರಿಸಮನಾಗಿ ಕೂತು, ಏನ್ ಮಿಸ್ಟರ್ ರಿಚರ್ಡ್, ನೀವು ಮಂಗಳೂರಿನಲ್ಲಿ ಇಷ್ಟು ದೊಡ್ಡ ವ್ಯಕ್ತಿ, ಅಂಥದ್ರಲ್ಲಿ ನಿಮಗೆ ಗೊತ್ತಿಲ್ಲ ಅಂದರೆ ನಾನು ನಿಮ್ಮನ್ನು ಸ್ವಲ್ಪ ಓವರಾಗಿ ಇಮ್ಯಾಜಿನ್ ಮಾಡಿಕೊಂಡೆ ಅಂತ ಅರ್ಥ ಎಂದಳು ಕೂಲಾಗೆ. ರಿಚರ್ಡ್ ದಾವಡೆ ಬೆಗೆದು, ನೀನು ಯಾರಾದ್ರೂ ಆಗಿರು, ಯಾಕೆ ಬಂದೆ ಅದನ್ನು ಹೇಳಿ ಹೋಗ್ತಿರು ಎಂದ ತುಸು ಹೊರಟಾಗೆ. ಶ್ರೀ ತನ್ನ ತುಟಿನ ಕೊಂಗಿಸಿ ಅವನನ್ನೇ ಗುರಾಯಿಸಿದ್ಲು. ರಿಚರ್ಡ್, ನೋಡೆ ಡ್ರೈವರ್ ಮಗಳೇ, ನೀನು ನಮ್ಮ ಮನೆ ಮುಂದೆ ನಿಲ್ಲೋಕೆ ಲಾಯಕ್ಕಿಲ್ಲ, ಅಂಥದ್ರಲ್ಲಿ ನನ್ನ ಮನೆಗೆ ಬಂದು ನನ್ನ ಎದುರೇ ಕೂತು ನನ್ನೇ ಗುರಾಯಿಸೋಕ್ಕೆ ನಿನಗೆಷ್ಟು ಧೈರ್ಯ ಎಂದ. ರಿಚರ್ಡ್ಗೆ ಶ್ರೀ ಮುಖ ನೋಡಿದಾಗಲೇ ಇದು ವಿರಾಟ್ ಹೆಂಡತಿ ಅಂತ ಗೊತ್ತಾಯಿತು. ಬಟ್ ಅವಳೊಬ್ಳು ಪೊಲೀಸ್ ಅನ್ನೋದು ಗೊತ್ತಿರಲಿಲ್ಲ. ಶ್ರೀ ಅವನ ಮುಂದೆ ಕಾಲೆತ್ತಿ ಕಾಲ ಮೇಲೆ ಹಾಕಿ ಕೂತು, ಮಿಸ್ಟರ್ ರಿಚರ್ಡ್, ನಾನು ಡ್ರೈವರ್ ಮಗಳೇ ಇರ್ಬೋದು, ಬಟ್ ಇಲ್ಲಿಗೆ ನಾನು ಬಂದಿರೋದು ಒಬ್ಬ ಪೊಲೀಸ್ ಅಧಿಕಾರಿಯಾಗಿ. ಮಿಸ್ಟರ್ ವಿರಾಟ್ ವರ್ಧನ್ ಮೇಲೆ ಅಟ್ಯಾಕ್ ಆಗಿದ್ದರ ಹಿಂದೆ ನಿಮ್ಮ ಕೈವಾಡ ಇದೆ ಅಂತ ನಮಗೆ ಡೌಟ್. ಸೊ ನಿಮ್ಮನ್ನು ಎಂಕ್ವೈರಿ ಮಾಡೋಕ್ಕೆ ಬಂದಿರೋದು ಎಂದು ತನ್ನ ಜೇಬ್ನಲ್ಲಿ ಇದ್ದ ID ತೆಗೆದು ತೋರಿಸಿದ್ಲು. ಆ ಮಾತು ಕೇಳಿದ ರಿಚರ್ಡ್ ಹಣೆ ಬೆವರಿತು. ಶ್ರೀ ಕಣ್ಣು ಸಣ್ಣ ಮಾಡಿ, ವರ್ಧನ್ ಗ್ರೂಪ್ನಲ್ಲಿ ಜಾಸ್ತಿ ಶೇರ್ ಇರೋರು ಇಬ್ಬರಿಗೆ, ಒಂದು ವಿರಾಟ್ ವರ್ಧನ್, ಇನ್ನೊಬ್ಬರು ನಿಮ್ಮದು. ನನಗೆ ತಿಳಿದಿರೋ ಪ್ರಕಾರ ಅವರು ನಿಮ್ಮ ಬಳಿ ಶೇರಿಂಗ್ನಲ್ಲಿ ಬಿಸ್ನೆಸ್ ಮಾಡೋಷ್ಟು ಲಾಸ್ನಲ್ಲಿ ಅವರ ಕಂಪ್ನಿ ಇಲ್ಲ. ಬಟ್ ನೀವು ಯಾಕೆ ಶೇರ್ ಮಾಡಿದ್ದೀರಾ? ಅದು ಕೂಡ ಕೇಶವ್ ವರ್ಧನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗಿಂದನು. ಆಗಲೂ ಅವರ ಬಿಸ್ನೆಸ್ ಕೆಳಗೆ ಬಿದ್ದಿರಲಿಲ್ಲ. ಬಟ್ ನೀವು ಅವ್ರ ಜೊತೆ ಪಾರ್ಟ್ನರ್ ಆಗಿದ್ರೆ ಯಾಕೆ? ಈ ಶೇರಿಂಗ್ ಇಂದಿರುವ ಸೀಕ್ರೆಟ್ ಏನು ಮಿಸ್ಟರ್ ರಿಚರ್ಡ್ ಎಂದಳು ಗಂಭೀರವಾಗಿ. ರಿಚರ್ಡ್ ಬೆವರ್ತಿದ್ದ. ಶ್ರೀ, ನನ್ನ ಪ್ರಶ್ನೆಗೆ ಎಲ್ಲೇ ಉತ್ತರ ಕೊಡ್ತೀರಾ, ಎಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗೋಣವಾ ಎಂದಳು ತೀಕ್ಷ್ಣವಾದ ನೋಟನ ಬೀರಿ. ತಕ್ಷಣ ರಿಚರ್ಡ್, ಹೇ, ನನ್ನೇ ಸ್ಟೇಷನ್ಗೆ ಕರೆಯುವಷ್ಟು ಧೈರ್ಯ ಇದೆಯಾ? ನಾನು ಯಾರು ಗೊತ್ತಾ, ಇಡೀ ಮಂಗಳೂರಿನಲ್ಲಿ 3ನೇ ಶ್ರೀಮಂತ ಎಂದ. ಶ್ರೀ ತಕ್ಷಣ ದವಡೆ ಬಿಗಿದು ಮೇಲೆದ್ದು, ಹೇಯ್, ನೀನೆಷ್ಟೇ ಶ್ರೀಮಂತ ಆದರೂ ಕಾನೂನಿನ ಮುಂದೆ ನೀನೊಬ್ಬ ನಾರ್ಮಲ್ ವ್ಯಕ್ತಿ ಅಷ್ಟೇ. ನಿನ್ನ ದುಡ್ಡು ನಮ್ಮ ಕಾನೂನನ್ನು ಕೊಂಡ್ಕೊಳ್ಳೋಕ್ಕಾಗಲ್ಲ. ಮರ್ಯಾದೆಯಿಂದ ನಾನು ಕೇಳಿದ್ದಕ್ಕೆ ಉತ್ತರ ಕೊಟ್ಟರೆ ಪೊಲೀಸ್ ಸ್ಟೇಷನ್ ನೋಡುವ ಭಾಗ್ಯ ತಪ್ಪುತ್ತೆ ಎಂದಳು ಕೋಪದಲ್ಲೇ. ರಿಚರ್ಡ್ ಅವಳು ಹಾಗೆ ಕೋಪದಲ್ಲಿ ಎದ್ದಿದ್ದು ನೋಡಿ ಸ್ವಲ್ಪ ಗಾಬರಿಯಾಗಿದ್ದು ಸುಳ್ಳಲ್ಲ. ಆದರೂ ಹೆದರದ ಒಂಥರ, ಏನು ಹೆದರಿಸ್ತಿದ್ಯಾ ಎಂದ ಪ್ರಿಟೆಂಡ್ ಮಾಡಿ ಬಂದೆ. ಶ್ರೀ, ಹೆದರಿಕೆ ಅಲ್ಲ, ನಾನು ಇರೋ ಮ್ಯಾಟರ್ ಹೇಳಿದೆ ಎಂದಳು. ರಿಚರ್ಡ್, ನಿನ್ನ ಈ ಕ್ಷಣನೇ ಇಲ್ಲಿಂದ ಎತ್ತಂಗಡಿ ಮಾಡಿಸ್ತೀನಿ, ನೋಡ್ತೀಯಾ ಎಂದು ಶ್ರೀ ಅಯ್ಯರ್ ಆಫೀಸ್ಗೆ ಕಾಲ್ ಮಾಡ್ದ. ಆ ಕಡೆಯಿಂದ ಯಾವ ಪೊಲೀಸದು, ಕೊಡಿ ಫೋನ್ ಎಂದರು. ರಿಚರ್ಡ್, ನಿನ್ನ ಕಾನೂನಿನ ಪಾಲಕರು ನನ್ನ ಕೈ ಮುಷ್ಟಿನಲ್ಲಿ ಎಂದು ಸನ್ನೆ ಮಾಡಿ ಅವಳ ಕೈಯಲ್ಲಿ ಫೋನ್ ಕೊಟ್ಟರು. ಶ್ರೀ ಆ ಫೋನ್ ತಗೊಂಡು ಹಲೋ ಅಂದ್ಲು.
ಆ ಕಡೆಯಿಂದ ಯಾರದು ಲೇಡಿನ ಅವರ ಲಿಮಿಟ್ನಲ್ಲಿ ಲೇಡಿ ಇನ್ಸ್ಪೆಕ್ಟರ್ ಇಲ್ವಲ್ಲ ಎಂದು ಯಾರು ನೀನು ಎಂದರು. ಆಮ್ ಶ್ರೀನಿಕಾ, ಸ್ಪೆಷಲ್ ಬ್ರಾಂಚ್ ಆಫ್ ಪೊಲೀಸ್ ಎಂದಳು ಅಷ್ಟೆ. ಅವರು ತಮ್ಮ ಮುಂದಿದ್ದ ಸಿಸ್ಟಮ್ ಸ್ಕ್ರೀನ್ನಲ್ಲಿ ಅವಳ ಹೆಸರು ಟೈಪ್ ಮಾಡಿ ಡೀಟೇಲ್ ಚೆಕ್ ಮಾಡಿ ತಕ್ಷಣ ರಿಚರ್ಡ್ಗೆ ಫೋನ್ ಕೊಡಮ್ಮ ಎಂದರು ಕೂಲಾಗೆ. ರಿಚರ್ಡ್ಗೆ ವಾಪಸ್ ಫೋನ್ ಕೊಟ್ಟ ಮೇಲೆ ಮೇಲಾಧಿಕಾರಿ, ನೋಡಿ ಮಿಸ್ಟರ್, ಇದು ಜಸ್ಟ್ ಎನ್ಕ್ವೈರಿ, ಪ್ಲೀಸ್ ಕೋಪರೇಟ್ ದಮ್ ಎಂದು ಕಾಲ್ ಕಟ್ ಮಾಡಿದ್ರು. ತನ್ನ ಜೋಬ್ಗೆ ಕೈ ತುರುಗಿಸಿ ರಿಚರ್ಡ್ ಕಡೆ ತುಟಿ ಕುಂಗಿಸಿ, ನೋಡಿ ಮಿಸ್ಟರ್ ರಿಚರ್ಡ್, ಕಾನೂನಿನ ಕೈ ಮುಷ್ಟಿ ಎಷ್ಟಿದೆ ಅನ್ನೋದು ನಿಮಗಿನ್ನೂ ಅಂದಾಜಿಲ್ಲ ಅನಿಸುತ್ತೆ. ನಿಮ್ಮ ಮುಷ್ಟಿಯಲ್ಲಿ ಇದೆ ಅನ್ನೋ ಭ್ರಮೆಯಲ್ಲೇ ಇರಬೇಡಿ ಮಿಸ್ಟರ್. ವಾಸ್ತವಕ್ಕೆ ವಾಪಸ್ ಬನ್ನಿ. ಈಗ ಬೇಗ ಬೇಗ ನನ್ನ ಪ್ರಶ್ನೆಗೆ ಉತ್ತರ ಕೊಡಿ ಎಂದು ತನ್ನ ಒಂದು ಉಬ್ಬು ಮೇಲೆ ಮಾಡಿ ಗಂಭೀರವಾಗಿ ನಿಂತು. ರಿಚರ್ಡ್ ಮುಖ ಸಪ್ಪೆ ಮಾಡಿ, ಅದು ನಾನು ಕೇಶವ್ ಒಂದು ಒಪ್ಪಂದದ ಮೇಲೆ ಪಾರ್ಟ್ನರ್ ಆಗಿದ್ದು. ಕೇಶವ್ ನನ್ನ ಮಗಳನ್ನ ಅವನ ಮಗನಿಗೆ ತಂದುಕೊತೀನಿ ಅಂತ ಹೇಳಿದ್ದ. ಅದಕ್ಕೆ ಇಬ್ಬರು ಜೊತೆಯಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೋ. ಹಾಗೆ ಸೋಲು ಗೆಲುವಲು ಜೊತೆಯಾಗಿ ನಿಂತೋ. ಬಟ್ ಅವನು ನನಗೆ ಮೋಸ ಮಾಡ್ದ. ನನ್ನ ಮಗಳಲ್ಲಿ ಅಂಥ ತೊಂದರೆ ಏನಿತ್ತು? ಆಫ್ಟರ್ ಆಲ್ ಅವನ ಮನೆ ಡ್ರೈವರ್ ಮಗಳನ್ನ ಮದುವೆ ಮಾಡಿಸ್ದ ಎಂದು ಕಡೆ ಅಸಹ್ಯವಾಗಿ ನೋಡ್ದ. ತನ್ನ ತುಟಿ ಕಂಕಿಸಿ, ಸೊ ಅದಕ್ಕೆ ಈಗ ಕೇಶನ್ ವರ್ಧನ್ ಅವರು ಡೆತ್ ಆದಮೇಲೆ ವಿರಾಟ್ ವರ್ಧನ್ ಮೇಲೆ ಅಟ್ಯಾಕ್ ಮಾಡಿಸ್ತಿದ್ದೀರಾ, ಅದು ಕೂಡ ಒಂದಲ್ಲ ಎರಡಲ್ಲ 3 ಬಾರಿ ಎಂದು ನಗುತ್ತಾ, ಬೆಕ್ಕು ಕಣ್ಮುಚ್ಚಿ ಹಾಲು ಕುಡಿಯುತ್ತೆ ಅಂದರೆ ಇಡೀ ಜಗತ್ತೇ ಕಣ್ಣು ಮುಚ್ಚಿರಲ್ಲ ಅಲ್ವಾ ಮಿಸ್ಟರ್ ರಿಚರ್ಡ್ ಎಂದಳು ತೀಕ್ಷ್ಣವಾಗಿ ನೋಡುತ್ತಾ. ರಿಚರ್ಡ್ ಸ್ವಲ್ಪ ತಡವರಿಸುತ್ತಾ, ನೋ, ನಾನು ಏನು ಮಾಡಿಲ್ಲ ಎಂದವ ತಮ್ಮ ಹಣೆ ಮೇಲೆ ಮೂಡಿದ ಬೆವರನ್ನು ಒರೆಸ್ಕೊಂಡ. ಉಸಿ ನಗು ಬೀರಿ, ಒಮ್ಮೊಮ್ಮೆ ಮನುಷ್ಯನ ಬಾಯಲ್ಲಿ ಸುಳ್ಳು ಬಂದರೂ ಅವರ ಬಾಡಿಯಲ್ಲಿರುವ ಪಂಚೇಂದ್ರಿಯಗಳು ನಿಜ ಹೇಳುತ್ತೆ ಎಂದಳು. ತಕ್ಷಣ ರಿಚರ್ಡ್ ಅವ್ರನ್ನೇ ಗುರಾಯಿಸಿ ನೋಡುತ್ತಾ, ನಿಜ ಹೇಳಿ ಮಿಸ್ಟರ್ ರಿಚರ್ಡ್, ನೀವು ವಿರಾಟ್ ವರ್ಧನ್ ಮೇಲಿನ ಕೋಪಕ್ಕೆ ಅವರ ಮಗ, ಐ ಮೀನ್ ಅವರ ಅಣ್ಣನ ಮಗನನ್ನು ಕಿಡ್ನಾಪ್ ಮಾಡಿಸಿದ್ರಾ ಹೇಗೆ ಎಂದಳು ಹುಬ್ಬುಗಂಟಿಕೆ. ತಕ್ಷಣ ರಿಚರ್ಡ್ ಒಮ್ಮೆಲೆ ಜೋರಾಗಿ, ನೋ ಮೇಡಮ್, ನಾನಾಗೆಲ್ಲ ಮಾಡಿಲ್ಲ. ನನ್ನ ಕೋಪ ವಿರಾಟ್ ಮೇಲೆ ಅಷ್ಟೇ, ಅವರ ಫ್ಯಾಮಿಲಿ ಮೇಲಲ್ಲ. 1 ಬಾರಿ ಒಡಿಸಿದ್ದು ನಾನೇ, 2ನೇ ಬಾರಿ ಅವನಿಗೆ ಸ್ವಲ್ಪ ಬೆದರಿಕೆ ಹಾಕಬೇಕು ಅಂತ ಎದುರಿಸಿ ಅಂತ ಒಬ್ಬ ರೌಡಿಗೆ ಹೇಳಿದ್ದೆ ನಿಜ. ಆದರೆ ಅವನು ವಿರಾಟ್ ವರ್ಧನ್ಗೆ ಶೂಟ್ ಮಾಡಿದ್ದ. ಅವತ್ತಿನಿಂದ ನಾನು ಆ ಕೆಲಸಕ್ಕೆ ಕೈ ಹಾಕಿಲ್ಲ. ಆ ವಿಷಯ ಗೊತ್ತಾಗಿ ವಿರಾಟ್ ಬಂದು ನನಗೆ ಚೆನ್ನಾಗಿ ಓಡಿಸಿದ್ದ. ಅದಕ್ಕೆ ನನಗೆ ಕೋಪ. ಅವನ ತಂದೆ ವಯಸ್ಸಿನವನು ಅನ್ನೋದು ನೋಡಿದೆ ಬಾಡಿಗಾರ್ಡ್ಸ್ಗಳನ್ನು ಮುಂದೆ ಬಿಟ್ಟು ಓಡಿಸ್ದ. ಎಷ್ಟು ಬೇಡ್ಕೊಂಡೆ, ಆದರೆ ಅವನು ನನ್ನ ಮಾತನ್ನು ಕೇಳಲಿಲ್ಲ. ವೆರಿ ಸ್ಟೋನ್ ಹಾರ್ಟೆಡ್. ಅದಕ್ಕೆ ಅವನಂದರೆ ಕೋಪ ಇದೆ. ಬಟ್ ಅವತ್ತಿನಿಂದ ಅವನ ತಂಟೆಗೆ ಹೋಗಿಲ್ಲ. ನಾನು ಸುಳ್ಳು ಹೇಳ್ತಿದ್ದೆ ಒಮ್ಮೆ ವಿರಾಟ್ ವರ್ಧನ್ ಅವರನ್ನೇ ವಿಚಾರಿಸಿ ಎಂದ ಸೀರಿಯಸ್ ಆಗಿ. ರಿಚರ್ಡ್ ಮಾತು ಕೇಳಿದ ಹುಬ್ಬುಗಂಟಿಕೆ ಮನದಲ್ಲೇ, ಅಂದರೆ ಈ ಬಾರಿ ಮಾಡಿರೋದು ಇವನಲ್ಲ ಅಂದರೆ ಇನ್ಯಾರು ಎಂದು 2 ನಿಮಿಷ ಯೋಚಿಸ್ತವಳು. ಆಲ್ ರೈಟ್ ಮಿಸ್ಟರ್ ರಿಚರ್ಡ್, ಮತ್ತೆ ಕಾನೂನನ್ನು ಕೈಗೆ ತಗೊಳ್ಳೋ ಕೆಲಸ ಮಾಡಿದ್ರೆ ನಾನು ಮೊದಲೇ ಹೇಳಿದಂತೆ ಕಾನೂನ ಕೈ ತುಂಬ ದೊಡ್ಡದು. ಅದು ಯಾರೇ ಆದರೂ ಅವರನ್ನು ಹಿಡಿದು ಶಿಕ್ಷೆ ಕೊಡುತ್ತೆ ಎಂದು ಹೊರೆ ನಡೆದು. ರಿಚರ್ಡ್ ನಿಂತಲ್ಲಿಂದ ದೊಪ್ಪೆಂದು ಸೋಫಾ ಮೇಲೆ ನಿಟ್ಟುಸಿರು ಬಿಟ್ಟು ಕೂತ. ಹೊರಗೋದ ಹುಡುಗಿ ಅಂದರೆ ಬೇರೆ ಯಾರ ಜೊತೆ ಈ ವಿರಾಟ್ ಅವರು ಜಗಳ ಮಾಡಿ ದ್ವೇಷ ಕಟ್ಕೊಂಡಿದ್ದಾರೆ ದೇವ್ರೇ ಎಂದು ಕಾರೆತ್ತಿ ಸ್ಟೇಷನ್ ಕಡೆ ಗಾಡಿ ತಿರುಗಿಸಿದ್ಲು. ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೂತು ಕೇಶವ್ ಅವರ ಕೊಲೆ ಹಿಂದಿರುವ ರಹಸ್ಯ ಆದರೂ ಏನು? ಈ ಕೊಲೆಗಾರ ಯಾರು? ವಿರಾಟ್ ಮತ್ತೆ ಈ ರೋಹನ್ನೇ ಯಾಕೆ ಟಾರ್ಗೆಟ್ ಮಾಡಿದ್ರು ಎಂದು ಯೋಚಿಸುವ ಹುಡುಗಿಯ ಚೇಂಬರ್ ಹೊಳನುಗ್ಗಿ ಟೇಬಲ್ ಮುಂದೆ ಇದ್ದ ಚೇರ್ ಎಳೆದು ಕೂರ್ತಾನೆ ದೀಕ್ಷಿತ್. ದೀಕ್ಷಿತ್ ಬಂದಿದ್ದು ಗೊತ್ತಿಲ್ಲದಂತೆ ಯೋಚನೆಯಲ್ಲೇ ಮುಳುಗೋಗಿದ್ಲು. ದೀಕ್ಷಿತ್, ಶ್ರೀನಿಕಾ ಮೇಡಮ್ ಎಂದು ಟೇಬಲ್ ಟ್ಯಾಪ್ ಮಾಡ್ದ. ತನ್ನ ಯೋಚನೆಯಿಂದ ವಾಪಸ್ ಬಂದು ತನ್ನ ಮುಂದೆ ಮುಖ ಊದಿಸ್ಕೊಂಡು ಕೂತಿರುವ ದೀಕ್ಷಿತ್ನ ನೋಡಿದ್ಲು. ನಿಜಕ್ಕೂ ಈ 2 ದಿನದಿಂದ ರೋಹನ್ ವಿಷಯವಾಗಿ ಮನೆಯಲ್ಲಿ ಯಾರಿದ್ದಾರೆ ಯಾರಿಲ್ಲ ಅನ್ನೋದನ್ನು ಮರ್ತಿದ್ಲು. ದೀಕ್ಷಿತ್ ಮುಖ ನೋಡಿ, ಅಯ್ಯೋ ಚಿತ್ರಮ್ಮ ಯಾವಾಗೋದ್ರು ಅಂತ ಗೊತ್ತೇ ಆಗಲಿಲ್ವಲ್ಲ, ನಿಜಕ್ಕೂ ನನಗೇನಾಗಿದೆ? ಮನೆಯಲ್ಲಿ ಯಾರಿದ್ದಾರೆ ಯಾರಿಲ್ಲ ಅನ್ನೋದನ್ನೇ ಮರ್ತಿದ್ದೀನಿ. ಹೌ ಇಟ್ ಇಸ್ ಪಾಸಿಬಲ್ ಎಂದುಕೊಂಡವಳು ಇನ್ನೋಸೆಂಟಾಗಿ ದೀಕ್ಷಿತ್ ಕಡೆ ನೋಡಿ ಸಾರಿ ಎಂದವಳು
ತನ್ನೆರಡು ಕಿವಿನ ಹಿಡಿದ್ಲು. ದೀಕ್ಷಿತ್ ತನ್ನೆರಡು ಕೈ ಕಟ್ಟಿ ಕೂತು ಶ್ರೀನೇ ಗುರಾಯಿಸ್ತಿದ್ದ. ಶ್ರೀ, ಸಾರಿ, ಅದು ನೀವಿಲ್ಲ ಅಂದಾಗಲೇ ನಾನು ಕಾಲ್ ಮಾಡಬೇಕಿತ್ತು. ಬಟ್ ಇದು ಪರ್ಸ್ನಲಿ ಹ್ಯಾಂಡಲ್ ಮಾಡಬೇಕಾಗಿದ್ರಿಂದ ಎಂದಳು. ದೀಕ್ಷಿತ್, ನೀನು ಹೇಗಾಗಿದೆಯಾ ಗೊತ್ತಾ? ಒಳ್ಳೆ ಗಂಡ ಮಕ್ಕಳ ವಿಷಯ ಅನ್ನೋ ಹಾಗೆ ಮನೇಲಿ ಯಾರಿದ್ದಾರೆ ಅನ್ನೋದನ್ನು ಮರೆತು ಹೋಗ್ತಿದ್ಯಾ. ನಾವು ಆ ಮನೆಯಿಂದ ನಮ್ಮ ಮನೆಗೆ ಬಂದು 2 ದಿನ ಆಗಿದೆ, ಆದರೂ ಒಂದು ಕಾಲ್ ಕೂಡ ಮಾಡಿಲ್ಲ. ಏನಾಗಿದೆ ನಿನಗೆ? ಅಂಥ ಕೇಸ್ ಯಾವುದು ಶ್ರೀ? ನಾನು ಬೇಕಾದರೆ ಹೆಲ್ಪ್ ಮಾಡ್ತೀನಿ, ಅಂಥದ್ದೇನಾದರೂ ಇದ್ದರೆ ಹೇಳು ಎಂದ. ಶ್ರೀಗೆ ಅವನು ಗಂಡ ಮಕ್ಕಳ ಮ್ಯಾಟರ್ ಎಂದಿದ್ದೇ ತಡ ಎಲ್ಲೋ ಮನದ ಮೂಲೆಯಲ್ಲಿ ಬಚ್ಚಿಟ್ಟಿದ್ದಂಥ ಸತ್ಯ ಹೌದು, ಇದೇ ಸತ್ಯ ಅನ್ನೋಕ್ಕೆ ಶುರುವಾಯಿತು. ದೀಕ್ಷಿತ್ಗೆ ಸತ್ಯ ಹೇಳುತ್ತಾಳ ಶ್ರೀನಿಕಾ ತನ್ನ ಮದುವೆ ವಿಷಯದ ಬಗ್ಗೆ. ಎಂದಿನಂತೆ ಕತೆ ಮುಂದುವರಿಯೋದು. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.